So when you cross this signal, so right side it's a media city. Most of the media companies like ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಧನ್ಯಶ್ರೀ ನಾಯಕ್. ಸೊ ಇವತ್ತು ದುಬೈ ಟೂರಲ್ಲಿ ಸೆಕೆಂಡ್ ಡೇ, ಇಟ್ಸ್ ಡೇ 2. ಇವತ್ತು ನಮಗೆ ಮಧ್ಯಾಹ್ನ ತನಕ ದುಬೈ ಸಿಟಿ ಹಾಫ್ ಡೇ ಸಿಟಿ ಟೂರ್ ಇದೆ. ಸೊ ಬನ್ನಿ ಏನೇನು ತೋರಿಸ್ತಾರೆ ನೋಡೋಣ ನಮ್ಮ ಕೋಆರ್ಡಿನೇಟರ್. So on the way we have because we are moving from here towards Marina, so that will be basic island. So from Palm Jumeirah Island, our next destination will be Burj Al Arab and Jumeirah Beach, inshallah. Then we'll have available there, and what's biggest ring that is also part of that market. The price of that ring is $3 million near about. You will get a ticket by elevator. You will reach at the top. 48 floors available there, and base of top is made of glass, and you will walk on glass. ಈಗ ನಮಗೆ ದುಬೈ ಮರೀನಾ ಕರ್ಕೊಂಡು ಬಂದ್ರು. ಸೊ ಅಲ್ಲಿ ಜಾಸ್ತಿ ಏನ್ ಮಾಡ್ಲಿಲ್ಲ, ಸುಮ್ನೆ ಫೋಟೋಸ್ ಕ್ಲಿಕ್ ಮಾಡಿದ್ವಿ ಕೆಲವೊಂದು. ಅಲ್ಲಿ ಬರೀ ನಮ್ಗೆ 15 to 20 ಮಿನಿಟ್ಸ್ ಸ್ಟಾಪ್ ಅಷ್ಟೇ ಇತ್ತು. ಹಾಗೆ ವಾಶ್ರೂಮ್ ಯೂಸ್ ಮಾಡಿದ್ವಿ, ಆಚೆ ಈಚೆ ಸ್ವಲ್ಪ ಹೋದ್ವಿ. ಯಾಕಂದ್ರೆ ಫಸ್ಟ್ ಟೈಮ್ ಅಲ್ವಾ, ಎಲ್ಲಾದ್ರೂ ನಮಗೆ ಬಸ್ ಬಿಟ್ಟು ಹೋದ್ರೆ ಏನಂತ ನಾನು ಜಾಸ್ತಿ ಟೈಮ್ ವೇಸ್ಟ್ ಮಾಡಕ್ ಹೋಗ್ಲಿಲ್ಲ. ಬೇಗ ಬಂದು ಬಸ್ಸಲ್ಲಿ ಕುತ್ಕೋಬಿಟ್ಟೆ. ಬಸ್ಸಲ್ಲಿ ನಮ್ ಟ್ರಾವೆಲ್ ಗೈಡ್ ನಮ್ಗೆ ದುಬೈ ಸಿಟಿ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ಸ್ ಕೊಡ್ತಾ ಹೋದ್ರು. UAE ಅಂದ್ರೆ ಯುನೈಟೆಡ್ ಅರಬ್ ಎಮಿರೇಟ್ಸ್. UAE ಕಂಡುಹಿಡಿದಿದ್ದು 2 ಡಿಸೆಂಬರ್ 1971ಗೆ. UAE ಕನ್ಸಿಸ್ಟ್ ಆಫ್ 7 ಇಂಡಿಪೆಂಡೆಂಟ್ ಸಿಟಿ ಆರ್ ಸ್ಟೇಟ್ಸ್ ಅಂತಾನು ಹೇಳ್ಬೋದು. ಸೊ ಇಲ್ಲಿನ ಕ್ಯಾಪಿಟಲ್ ಬಂದು ಅಬುದಾಬಿ ಎಮಿರೇಟ್ಸ್ ಇಸ್ ದ ರಿಚೆಸ್ಟ್ ಎಮಿರೇಟ್ಸ್ ಅಂತಾನು ಹೇಳ್ತಾರೆ. ನಮ್ದು ಒಂದು ಫುಲ್ ಡೇನೆ ಅಬುದಾಬಿ ಇದೆ. ಆ ದಿವಸ ಅಬುದಾಬಿ ಬಗ್ಗೆ ಜಾಸ್ತಿ ಮಾತಾಡೋಣ ಅಂತ ಹೇಳ್ತಾ, UAEಗೆ 7 ಎಮಿರೇಟ್ಸ್ ಇದೆ. ಅದರಲ್ಲಿ ನಂಗೆ 3 ಗೊತ್ತಿರೋದು. ಒಂದು ಶಾರ್ಜಾ, ಇನ್ನೊಂದು ಅಬುದಾಬಿ ಅಂಡ್ ಇನ್ನೊಂದು ದುಬೈ. ಸೊ ಈಗ ನಾವು ಬಂದ್ವಿ ಅಟ್ಲಾಂಟಿಸ್ ದ ಪಾಮ್ ರೆಸಾರ್ಟ್ಗೆ. ಇದೊಂದು ಐಕಾನಿಕ್ ಲ್ಯಾಂಡ್ ಮಾರ್ಕ್ ಆಫ್ ದುಬೈ. ದಿಸ್ ಇಸ್ ದ ಮೋಸ್ಟ್ ಅಲ್ಟ್ರಾ ಲಕ್ಸುರಿ ರೆಸಾರ್ಟ್ ಇನ್ ದ ವರ್ಲ್ಡ್ ಅಂತಾನೆ ಹೇಳ್ತಾರೆ. ಇಲ್ಲಿ ಟೈಮ್ ಸ್ಪೆಂಡ್ ಮಾಡಕ್ಕೆ ತುಂಬಾನೇ ಖುಷಿ ಆಗ್ತಿತ್ತು, ಬಿಕಾಸ್ ಇಷ್ಟೊಂದು ಬಿಸಿಲಿದೆ, ಅದ್ರ ಮೇಲೆ ಈ ತಣ್ಣಗೆ ಗಾಳಿ ಒಂದು ಬೀಸ್ತಾ ಇತ್ತು ಇಲ್ಲಿ. ಸೊ ಇಲ್ಲಿಂದ ಹೋಗಕ್ಕೆ ಒಂಚೂರು ಮನ್ಸಿರ್ಲಿಲ್ಲ ನಂಗೆ. ವಾಟ್ ಅ ಆಸಮ್ ಅಂಡ್ ಅಮೇಝಿಂಗ್ ಬ್ಯೂಟಿಫುಲ್ ಪ್ಲೇಸ್ ಇತ್ತು. ನನಗೆ ತುಂಬಾ ಇಷ್ಟ ಆಯ್ತು ಇಲ್ಲಿ. ಇಲ್ಲೂ ಕೂಡ ನಮಗೆ ಟೈಮ್ ಕೊಟ್ಟಿತ್ತು ಬರೀ 15 to 20 ಮಿನಿಟ್ಸ್ ಅಷ್ಟೇ. ಸೊ ಬೇಗ ಸ್ವಲ್ಪ ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿಕೊಂಡು ನಾವು ಹೊರಟ್ವಿ ನಮ್ಮ ನೆಕ್ಸ್ಟ್ ಮೋನೋ ರೈಲ್ ರೈಡಿಗೆ.
ಈಗ ನಾನು ಪಾಮ್ ಜುಮೇರಾ ಮೋನೋ ರೈಲ್ ಅಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಈ ಮೋನೋ ರೈಲ್ ಫುಲ್ಲಿ ಆಟೋಮೇಟೆಡ್ ಅಂಡ್ ಡ್ರೈವರ್ಲೆಸ್. ದ ಪಾಮ್ ಮೋನೋ ರೈಲ್ ಇಸ್ ದ ಮೋಸ್ಟ್ ಐಕಾನಿಕ್ ವೇ ಟು ನ್ಯಾವಿಗೇಟ್ ಅಕ್ರಾಸ್ ದ ಪಾಮ್ ಜುಮೇರಾ. ಅಟ್ಲಾಂಟಿಸ್ ದ ಪಾಮ್ ರೆಸಾರ್ಟ್ ಅಲ್ಲಿ ಒಂದ್ ದಿವಸಕ್ಕೆ ರೂಮ್ ಪ್ರೈಸ್ ಎಷ್ಟು ಗೊತ್ತಾ? 50,000 ಇಂದ 1,00,000 ವರ್ಗೂ. ಸೊ ಅದಕ್ಕಿಂತ ಜಾಸ್ತಿನೂ ಆಗ್ಬೋದು, ರೂಮ್ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನಾನ್ ಬಂದು ನನ್ನ ಜಾಗದ ಮೇಲೆ ಕುತ್ಕೋಬಿಟ್ಟೆ, ಕೆಲವೊಬ್ರು ಬಂದಿಲ್ಲ, ಸೊ ವೆಯ್ಟ್ ಮಾಡ್ತಾ ಇದ್ದೀವಿ. Coming back after fishing, so they have their small huts in this area. So they were using charcoal and wood for making fire. $60 for order. That is, you have to book earlier, then you can move inside. So we'll stop at Jumeirah Beach. Easily you can observe from there. ಸೊ ಈಗ ನಾವು ಬಂದ್ವಿ ಜುಮೇರಾ ಬೀಚ್ಗೆ. ಇಲ್ಲೂ ಕೂಡ ನಮಗೆ ಓನ್ಲಿ 15 to 20 minutes. ಸೊ ಇಲ್ಲಿ ನೋಡ್ಬೋದಲ್ಲ, ಇದು ಬರ್ಜ್ ಅಲ್ ಅರಬ್ ಹೋಟೆಲ್ ವಿಚ್ ಇಸ್ 7-star ಹೋಟೆಲ್. ಸೊ ಇಲ್ಲೂ ಕೂಡ ತುಂಬಾ ಬಿಸಿಲು, ಆದ್ರೂ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಬಟ್ ಆಸ್ ಅ ಮ್ಯಾಂಗ್ಳೂರಿಯನ್ ಬೀಚ್ ನಮ್ಗೇನು ಹೊಸ್ತಲ್ಲ, ಸೊ ಒಳಗೇನು ಜಾಸ್ತಿ ಹೋಗಕ್ ಟ್ರೈ ಮಾಡಲಿಲ್ಲ. ಜಸ್ಟ್ ಅಲ್ಲೇ ಹೊರಗಡೆ ವಾಕಿಂಗ್ ಮಾಡ್ತಿದ್ದೆ ಅಷ್ಟೇ, 10 to 15 minutes. ಇಲ್ಲಿ ನೀವು ನೋಡ್ತಿದ್ದೀರಲ್ಲ, ಇದು ಜುಮೇರಾ ಮಾಸ್ಕ್ ಅಂತ. ಆಸ್ ದ ಓನ್ಲಿ ಮಾಸ್ಕ್ ಇನ್ ದುಬೈ that's open for non-Muslim visitors, the Jumeirah Mosque is popular with a range of travelers. While there is no entrance fee for the mosque and it is most photographed mosque. ಹಾಗೆ ಮುಂದೆ ಹೋಗ್ಬೇಕಾದ್ರೆ ನಂಗೆ ಇದೊಂದು ಪ್ಯೂರ್ ವೈಟ್ ಮಸ್ಜಿದ್ ಕಾಣಿಸ್ತು, ಬಟ್
ಅನ್ಫಾರ್ಚುನೇಟ್ಲಿ ನನ್ಗೆ ಮಸ್ಜಿದ್ ಹೆಸರು ಗೊತ್ತಿಲ್ಲ, ಬಟ್ ನನಗೆ ಅದು ತುಂಬ ಕ್ಯೂಟಾಗಿ ಕಾಣಿಸ್ತು. ಐ ರಿಯಲಿ ಲೈಕ್ ದಿಸ್ ಮಸ್ಜಿದ್ ಇನ್ಫ್ರಾಸ್ಟ್ರಕ್ಚರ್. ಸೊ ಇಲ್ಲಿಗೆ ನಮ್ಮ ಹಾಫ್ ಡೇ ಸಿಟಿ ಟೂರ್ ಮುಗೀತು. ಈಗ ನಾವು ದುಬೈ ಮಾಲ್ ನೋಡೋ ಸಮಯ. ದಿಸ್ ಇಸ್ ಬರ್ಜ್ ಖಲೀಫಾ. ಸೊ ದುಬೈ ಮಾಲಿಗೆ ಹೊರಟ್ವಿ. Dubai Mall, also known as the home of the Dubai Shopping Festival, is one of the world's largest shopping malls in UAE. It is the second largest mall in the world by the total land area, and it has total retail area of 5,02,000 square meter. ಸೊ ಹಾಫ್ ಡೇ ಸಿಟಿ ಟೂರಲ್ಲಿ ಸುತ್ತಾಡಿ ಹೊಟ್ಟೆ ತುಂಬ ಹಸಿತಿತ್ತು. ಸೊ ನಾವು ಮಾಲಿಗೆ ಬಂದ ತಕ್ಷಣ ಫಸ್ಟ್ ಮಾಡಿದ್ದೆ ಲಂಚು. ಸೊ ಎಲ್ಲಿಗೆ ಹೋಗೋಣ ಅಂತ ಗೊತ್ತಾಗಲಿಲ್ಲ. ಸೊ ಫಸ್ಟ್ ಬೇಗ ನಮಗೆ ಗೊತ್ತಿರೋ ಕಡೆನೇ ಹೋಗೋಣ ಅಂತ ನಾವು KFC ಚೂಸ್ ಮಾಡಿದ್ವಿ. ದುಬೈ ಮಾಲ್ ಹ್ಯಾಸ್ 4 ಫ್ಲೋರ್ಸ್ ಅಂತೆ. ಸೊ ಎಷ್ಟು ದೊಡ್ಡ ಮಾಲ್. ಆ್ಯಕ್ಚುಲಿ ಜನಸಾಗರ, ಜನ ಇವನ್ ಇಲ್ಲಿ ಕಳೆದೋಗ್ಬೋದು. ಜನ ಯಾಕೆ, ನಮ್ಮ ಸಿಸ್ಟರೇ 1 ಅವರ್ ನಮಗೆ ಕಾಣಿಸ್ಲಿಲ್ಲ. ಇಲ್ಲಿ ಡಿಸ್ಪ್ಲೇ ನೋಡ್ತಿದ್ರಲ್ಲ, ಇಲ್ಲಿ ನಮಗೆ ಗೊತ್ತಾಗತ್ತೆ ಯಾವ ಫ್ಲೋರಲ್ಲಿ ಯಾವ ಶಾಪ್ಸ್ ಇದೆ ಅಂತ. ಸೊ ಇದು ಆಲ್ಮೋಸ್ಟ್ ಎಲ್ಲ ಫ್ಲೋರಲ್ಲಿ ಒಂದು 3-4 ಇತ್ತು. ಇಟ್ಸ್ ಲೈಕ್ ಅ ಸ್ಟೋರ್ ಡೈರೆಕ್ಟ್ರಿ. ಸೊ ಈಗ ನಾವು ದುಬೈ ಎಕ್ವೇರಿಯಂ ಹೋಗೋ ಟೈಮ್ ಆಗಿತ್ತು. ದುಬೈ ಎಕ್ವೇರಿಯಂ ಆ್ಯಂಡ್ ಅಂಡರ್ ವಾಟರ್ ಝೂ is one of the largest indoor aquariums in the world, perfectly located in the heart of the Dubai Mall. We can explore a whole new world under the sea as you walk down the 48 meters tunnel and discover 140 species, over 400 sharks and rays live in 10 million liter tank. Dubai Aquarium and Underwater Zoo is home to thousands of aquatic animals. ಇಲ್ಲಿ ಒಂದ್ಸಲ ನೀವು ಟಿಕೆಟ್ ತಗೊಂಡ್ರೆ ಆಲ್ಮೋಸ್ಟ್ 30 ಮಿನಿಟ್ಸಿಂದ 1 ಅವರ್ ತನಕ ಇಲ್ಲೇ ಇರ್ಬೋದಾಗಿತ್ತು. ಇಲ್ಲಿ ನೋಡ್ಬೋದು ನನ್ನ ಆಂಟಿ ಎಕ್ಸ್ಪ್ರೆಷನ್. ಇಟ್ ವಾಸ್ ಲೈಕ್ ಶಿ ಹ್ಯಾಸ್ ಕಮ್ ಟು ಒನ್ ಅದರ್ ವರ್ಲ್ಡ್ ಓನ್ಲಿ. ದುಬೈ ಅಕ್ವೇರಿಯಂ ಆ್ಯಂಡ್ ಅಂಡರ್ ವಾಟರ್ ಝೂ ಎಲ್ಲ ನೋಡಿದ ಮೇಲೆ ನಾವು ಹೊರಗಡೆ ಬಂದ್ವಿ. ನೋಡಿದ್ರೆ ನಮ್ಮ ಅಕ್ಕ ಮಿಸ್ಸಿಂಗ್ ಆಗಿಬಿಟ್ಟಿದ್ದಾರೆ. ಅವರು ಅಲ್ಲಿಂದ ಎಲ್ಲಿ ಹೋದ್ರಂತ ಗೊತ್ತಿಲ್ಲ. ಸೊ ಒಳಗಡೆ ಎಲ್ಲ ನೋಡಿದ್ವಿ, ಅವ್ರು ಸಿಗಲಿಲ್ಲ. ಆ್ಯಕ್ಚುಲಿ ಇದೊಂದು ಸ್ಪಾಟ್ ಹೇಳಿದ್ದೆ ನಾನು, ಇಲ್ಲಿ ಬಂದು ನಿಂತ್ಕೊಳ್ಳಿ ಅಂತ. ಅಲ್ಲೂ ಕೂಡ ಅವ್ರು ಇರಲಿಲ್ಲ. ಸೊ ಅದಾದಮೇಲೆ ಹೊರಗಡೆ ಎಲ್ಲಾದರೂ ಹೋಗಿದ್ದಾರಂತ ನಾವು ಹೋಗಿ ಚೆಕ್ ಮಾಡಿದರೆ ಅಲ್ಲೂ ಕೂಡ ಇಲ್ಲ. ಸೊ ನಮ್ಮ ಫೋನ್ ಮಾಡೋಣ ಅಂದರೆ ನಮ್ಮೆಲ್ಲರದು ಒಂದು ದಿವಸಕ್ಕೇ ನಮ್ಮದು ಬ್ಯಾಲೆನ್ಸ್ ಖಾಲಿ ಆಗಿಬಿಟ್ಟಿದೆ. ಸೊ ವಾಟ್ಸಾಪ್ ಕಾಲ್ ಮಾತ್ರ ಅವ್ರಿಗೆ ಮಾಡ್ಬೋದಾಗಿತ್ತು, ಬಟ್ ಅವರು ಆನ್ಲೈನ್ ಇರಲಿಲ್ಲ. ಅದ ಕಾರಣ ನಾನು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡೋಕ್ಕಾಗಲಿಲ್ಲ. ಸೊ ತುಂಬ ಹುಡುಕಿದ್ರು, ಅಲ್ಲಿ ಸಿಗಲಿಲ್ಲ ನಮಗವರು. ಎಲ್ಲ ಕಡೆ ಹುಡುಕಿ ಸುಸ್ತಾದ ಮೇಲೆ ಇನ್ನೂ ನನ್ನ ಹತ್ರ ಎನರ್ಜಿ ಇರಲಿಲ್ಲ. ಸೊ ಇಟ್ ವಾಸ್ ಆಲ್ಮೋಸ್ಟ್ 5 o'clock ಏನೋ. ಸೊ ಅದಕ್ಕೆ ನಾನೊಂದು ನನ್ನ ಫೇವ್ರೆಟ್ ಏನಾದರೂ ತಿನ್ನಬೇಕಂತ ಬಂದೆ. ದಿಸ್ ಇಸ್ ಮೈ ಫೇವ್ರೆಟ್ ಡೆಸರ್ಟ್ ಆ್ಯಕ್ಚುಲಿ, ಐಸ್ ಕ್ರೀಮ್ ವಿತ್ ಡಾರ್ಕ್ ಚಾಕ್ಲೇಟ್ ಫ್ಯಾಂಟಸಿ ಕೇಕ್. ಸೊ
ಇದು ಸ್ವಲ್ಪ ಶಕ್ತಿ ತಗೊಂಡು ಅವ್ರಿಗೆ ಹೋಗಿ ಹುಡ್ಕೋಣ ಅಂತ ನಾನು ಚೆನ್ನಾಗಿ ತಿಂದೆ. ಸೊ ಫೈನಲಿ ಮಿಸ್ ಆಗಿದ್ದಂಥ ನಮ್ಮ ಕಸಿನ್ ಸಿಸ್ಟರ್ ವಾಪಸ್ ಸಿಕ್ಕಿದ್ರು ನಮಗೆ. ವಿ ವರ್ ಸೋ ಹ್ಯಾಪಿ. ಟ್ರೀ ರೆಡಿ ಮಾಡಿದ್ದಾರೆ. ಸೊ ಐ ಆಮ್ ಎಂಜಾಯಿಂಗ್ ಆ್ಯಂಡ್ ಪ್ಲಸ್ ತುಂಬ ದೊಡ್ಡದಿದೆ ಮಾಲು. ನಡೆಯೋಕ್ಕೆಲ್ಲ ಆಗಲ್ಲ ಜಾಸ್ತಿ. ಆಲ್ರೆಡಿ ಕಾಲು ನೋವ್ತಾ ಇದೆ ನನಗೆ. ಈಗ ನೆಕ್ಸ್ಟ್ ನಮ್ಮದು ಎಕ್ವೇರಿಯಂ ಆಯಿತು ನೋಡಿ. ಅಂಡರ್ ವಾಟರ್ ದುಬೈ ಎಕ್ವೇರಿಯಂ ಪ್ಲಸ್ ಅಂಡರ್ ವಾಟರ್ ಝೂ ಎಲ್ಲ ನೋಡಾಯಿತು. ಈಗ ನೆಕ್ಸ್ಟ್ ನಾವು ಬುರ್ಜ್ ಖಲೀಫಾ ನೋಡೋಕ್ಕೆ ಹೋಗ್ತೀವಿ ಆ್ಯಂಡ್ 124th ಫ್ಲೋರಿಗೆ. ಸೊ ಆ್ಯಂಡ್ ಆಮೇಲೆ ಫೌಂಟೇನ್ ಶೋ ಇದೆ. ಅದಾದಮೇಲೆ ಐ ಶೋ ಯು ಎವ್ರಿಥಿಂಗ್. ಸೊ ಇವ್ರ ಹೆಸರು ಹೇಮಲತಾ ಅಂತ, ಮೈ ಟ್ರಾವೆಲ್ ಪಾರ್ಟ್ನರ್. ಆ್ಯಂಡ್ ಇವ್ರು ನಮ್ಮ ಆಂಟಿ ಸವಿತಾ ಅಂತ. ಹಾಯ್ ಆಂಟಿ, ಹಾಯ್ ಹೇಳಿ. ಸೊ ಲೆಟ್ಸ್ ಕಂಟಿನ್ಯೂ. ಸೊ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಬಟ್ ಆಲ್ಮೋಸ್ಟ್ ಎವ್ರಿಥಿಂಗ್ ಇಸ್ ಗೋಯಿಂಗ್ ವೆಲ್ till now. I am enjoying. We all actually. They are in discussion. ನೋಡಿ ಅಂತ ವಿಡಿಯೋ ಕಾಲ್ ಮಾಡ್ತಾ ಅಲ್ಲಿ ಹೋಗಿ. ಸೊ ಈಗ ನಾವು ಬುರ್ಜ್ ಖಲೀಫಾ ನೋಡಕ್ಕೆ ಹೋಗ್ತಾ ಇದ್ದೀವಿ. ಸೊ ದಿಸ್ ಇಸ್ ಅ ವೇ. ಇವರು ಶೇಖ್ ಸಾಯಿದ್ ಮೊಹಮ್ಮದ್ ಬಿನ್ ರಶೀದ್ ಅಲ್ ಮಕ್ತೋಮ್ ಅಂತ. ಹೈನೆಸ್ ಈಸ್ ದ ಸುಲ್ತಾನ್ ಆ್ಯಂಡ್ ಹೀ ಈಸ್ ಇವನ್ ಫಾದರ್ ಆಫ್ ದಿಸ್ ನೇಷನ್ UAE. Burj Khalifa is a skyscraper in Dubai, UAE. It is the world's tallest structure with a total height of 829.8 meters and a roof height of 828 meters. Construction started on 6th January 2004, 20 years ago, with exterior completed 5 years later on 1st October 2009, 14 years ago. So this is a lift. ಇದರಿಂದ ನಾವು ಮೇಲೆ ಹೋಗಬೇಕು 124th ಫ್ಲೋರಿಗೆ. ಇದು ನೋಡ್ಬೋದು ನೀವು ಎಷ್ಟು ಫಾಸ್ಟಾಗಿ ಸ್ಪೀಡಾಗಿ ಹೋಗ್ತಾ ಇದೆ ಲಿಫ್ಟ್.
painter akka. Super. Yo. ಬುರ್ಜ್ ಖಲೀಫಾ ನೋಡಾಯಿತು ಮತ್ತು ಮ್ಯೂಸಿಕಲ್ ಫೌಂಟೇನ್ ನೋಡಾಯಿತು. ಹಾಗೆ ತುಂಬಾ ಹೊಟ್ಟೆ ಹಸುತ್ತಿತ್ತು. ಸೊ ಈಗ ಆಲ್ಮೋಸ್ಟ್ 10 o'clock ಆಗಿದೆ. ಆ್ಯಂಡ್ ನಾನು ಒಂದು ಇಂಡಿಯನ್ ರೆಸ್ಟೋರೆಂಟಲ್ಲೇ ತಿನ್ನೋಣ ಅಂತ ಇಂಡಿಯನ್ ರೆಸ್ಟೋರೆಂಟಿಗೆ ಹೋಗಿ ಒಂದು ದಮ್ ಬಿರಿಯಾನಿ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದೆ. ಲೆಟ್ ಮೀ ಟೆಲ್ ಯು, ಮೋಸ್ಟ್ಲಿ ನನಗೆ ಹೊಟ್ಟೆ ಹಸಿದ್ರಿಂದ ಇಷ್ಟು ಯಮ್ಮಿ ಆಗಿತ್ತೋ ಗೊತ್ತಿಲ್ಲ. ಟೇಸ್ಟ್ ವಾಸ್ ರಿಯಲಿ ವೆರಿ ವೆರಿ ಯಮ್. ಸೊ ಈಗ ಟೈಮ್ ಆಯಿತು ಹೋಟೆಲ್ ಹೋಗೋ ಸಮಯ. ಬಟ್ ಬಿಫೋರ್ ದ್ಯಾಟ್ ಲೆಟ್ ಮೀ ಕನ್ಕ್ಲೂಡ್ ಅಬೌಟ್ ದುಬೈ ಮಾಲ್. Dubai Mall is the ultimate family entertainment destination with the Dubai Aquarium and Underwater Zoo. Dubai Mall is located next to Burj Khalifa with over 1,200 shops and entertainment experience. ಸೊ ನಾವೀಗ ನಮ್ಮ ಹೋಟೆಲ್ ಹೋಗೋಕ್ಕೆ ಮೆಟ್ರೋದಲ್ಲಿ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಸೊ ಮೆಟ್ರೋ ಹೋಗೋಕ್ಕೆ ತುಂಬಾ ನಡಿಬೇಕಾಯಿತು ದುಬೈ ಮಾಲಿಂದ ಮೆಟ್ರೋ ಸ್ಟೇಷನ್ವರೆಗೂ. ಸೊ ಇಲ್ಲಿ ಕಾಣಿಸ್ತಿದೆಯಲ್ಲ ಮ್ಯಾಪ್. ನಾವು ಆ್ಯಕ್ಚುಲಿ ನಮ್ಮ ಹೋಟೆಲ್ ಹೋಗೋಕ್ಕೋಸ್ಕರ ನಾವು 2 ಮೆಟ್ರೋಸ್ ಚೇಂಜ್ ಮಾಡಬೇಕಿತ್ತು. ಸೊ ನಾವೀಗ ಇಲ್ಲಿ ದುಬೈ ಮಾಲಿಂದ ಶರಫ್ ಡಿ ಜಿ ಅಂತ ಆ ಏರಿಯಾಕ್ಕೆ ಹೋಗಬೇಕಾಗಿದೆ. Emirates Towers. Guys, now it's 12:30 and we are walking here. It's so fun walking. I never thought 12:30 I'll be walking like this. It's the first time. You can see. So it's fun walking.
and it's very safe here. I really love this city, Dubai. I'm so happy that I decided to come to this beautiful place. Finally I've reached my hotel. So today's day is over. Let's meet tomorrow, my next part. Thank you guys for watching this video. Please do like, share and subscribe to my channel.